ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿ ಡೈಲಿ ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದೇ ಸಾರಿ 3 ಬ್ಲೌಸ್ನ ಇಟ್ಟು ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಬ್ಯಾಕ್ ಲೆಂತು 15.5 ಇಂಚನ್ನು ತಗೊಂಡಿದ್ದೀನಿ. ನಂತರ ಫ್ರಂಟ್ ಲೆಂತು 16 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಎದೆ ಸುತ್ತಳತೆ ನೋಡಿ 13 ಇಂಚನ್ನು ತಗೊಂಡಿದ್ದೀನಿ. ಶೋಲ್ಡರ್ ನಾನು 5.75 ಸೆಂಟಿಮೀಟ್ರನ್ನು ತಗೊಂಡಿದ್ದೀನಿ. ನೋಡಿ, ಫ್ರಂಟ್ ನೆಕ್ಕು ನಾನು 8 ಇಂಚನ್ನು ತಗೊಂಡಿದ್ದೀನಿ. ಬ್ಯಾಕ್ ನೆಕ್ ಲೆಂತು ನಾನು 10.5 ಇಂಚನ್ನು ತಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾವು ಬಗಲ್ ಅಳತೆಯನ್ನು ಎರಡೂ ಕಡೆ 7 ಇಂಚನ್ನು ತಗೊಂಡಿದ್ದೀನಿ. ನಾನು ಎರಡೂ ಕಡೆ ಕರೆಕ್ಟಾಗಿ 7 ಇಂಚಸ್ಸು ಬರಬೇಕು. ನೋಡಿ, ಈ ಕಡೆನೂ 7 ಇಂಚಸ್ ಬರಬೇಕು. ನಾವು ಎದೆ ಸುತ್ತಳತೆಯನ್ನು ಹಾಕಿರ್ತೀವಲ್ವ, ಆ ಗೆರೆಯಿಂದನೇ ಈ ಕಡೆ 7 ಇಂಚ್, ಈ ಕಡೆ 7 ಇಂಚು ಕರೆಕ್ಟಾಗಿ ಬರಬೇಕು. ನಂತರ ಇಲ್ಲಿ ಆರ್ಮುಲ್ ಥರ ಬರುತ್ತಲ್ವ, ಅಲ್ಲಿ ನಾನು 1.5 ಇಂಚನ್ನು ಸೈಡ್ಗೆ ಈ ಥರ ನಾವು ಮಾರ್ಕನ್ನು ಮಾಡ್ಕೋಬೇಕು. ಕಟಿಂಗಲ್ಲಿ ಹೋಗುತ್ತೆ. ಎರಡೂ ಕಡೆ ಈ ಕಡೆ 1 ಇಂಚ್ ಬರಬೇಕು, ಆ ಕಡೆ 1.5 ಇಂಚ್ ಬರಬೇಕು. ನಂತರ ನಾವು ಈ ಥರ ಬಾಕ್ಸನ್ನು ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ನಾನು ಬಾಕ್ಸನ್ನು ಮಾಡಿದ್ದೀನಿ, ಚಾಪೀಸಿಂದ ಕಾಣಿಸ್ತಿಲ್ಲ ಅದು. ನೋಡಿ, ನಿಮಗೆ ಬ್ಯಾಗ್ ಯಾವ ಡಿಸೈನ್ ಬೇಕು ನೋಡಿ, ಅದನ್ನು ಕೂಡ ನೀವು ಮಾಡ್ಕೋಬೋದು. ನಂತರ ನಾನು ನೋಡಿ, ಇಲ್ಲಿ ಕ್ರಾಸ್ ಪಟ್ಟಿ ನಾನು 4.5 ಇಂಚನ್ನು ತಗೊಂಡಿದ್ದೀನಿ. ಅದೇ ಸೈಡಿಗೆ 3 ಇಂಚನ್ನು ತಗೊಂಡಿದ್ದೀನಿ. ನಂತರ ನಾವು ಮಾರ್ಕ್ ಮಾಡಿ ಈ ಥರ ಕ್ರಾಸ್ ಮೇಲೆ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಇವಾಗ ನಾನು ಇದು ನೀಟಾಗಿ ಮೆಜರ್ಮೆಂಟ್ ಎಲ್ಲ ಮುಗಿದಿದೆ. ಇದಕ್ಕೆ ನಾನು ಒಂದೇ ಸಾರಿ ಒಬ್ಬರದೇ ಮೆಜರ್ಮೆಂಟ್ ಇದು, ಹಾಗಾಗಿ ಒಂದೇ ಅಳತೆ ಇರುತ್ತಲ್ವ, ಹಾಗಾಗಿ ನಾನು ಒಂದೇ ಸಾರಿ 3 ಬ್ಲೌಸ್ ಪೀಸನ್ನು ಮತ್ತು 3 ಲೈನಿಂಗನ್ನು ಇಟ್ಟು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇವಾಗ 1 ಪೀಸು ಲೈನಿಂಗು ಮತ್ತು 1 ಪೀಸ್ ಬ್ಲೌಸ್ ಪೀಸನ್ನು ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಮತ್ತೆ ನಾನು 1 ಪೀಸ್ ಬ್ಲೌಸ್ ಪೀಸು ಮತ್ತು 1 ಲೈನಿಂಗನ್ನು ಹಾಕ್ತೀನಿ. ನೋಡಿ, ಇವಾಗ ನಾನು 3ನೇ ಬ್ಲೌಸ್ ಪೀಸನ್ನು ತಗೋತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಮೆಜರ್ಮೆಂಟ್ ತೊಗೊಂಡಂಥ ಲೈನಿಂಗನ್ನು ಹಾಕ್ತಾ ಇದ್ದೀನಿ. ಅಂದರೆ ನೋಡಿ, ಕೆಳಗಡೆ 3 ಬ್ಲೌಸ್ ಪೀಸ್ ಇದ್ದಾವೆ, ಅದ್ರ ಮೇಲ್ಗಡೆ ನಾನು ಕೊನೆಯದಾಗಿ ಮೆಜರ್ಮೆಂಟ್ ತೊಗೊಂಡಂಥ ಲೈನಿಂಗನ್ನು ಹಾಕಿದ್ದೀನಿ. ಇವಾಗ ಬಟ್ಟೆ ಆ ಕಡೆ ಈ ಕಡೆ ಆಗಲಾರ್ದಂಗೆ ಸೇಫ್ಟಿ ಪಿನ್ನನ್ನು ಹಾಕಿ ನಾವು ನೀಟಾಗಿ ಎಲ್ಲ ಕಡೆ ಕವರನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಪಿನ್ನನ್ನು ಹಾಕಿ ಬಟ್ಟೆನ ರೆಡಿ ಮಾಡ್ಕೊಳ್ಳೋಣ. ಏನಪ್ಪ ಇವರು 3 ಬ್ಲೌಸ್ ಪೀಸನ್ನು ಇಟ್ಟು ಒಂದೇ ಸಾರಿ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಿರ್ಬೋದು. ಇದು ಒಬ್ಬರದೇ ಮೆಜರ್ಮೆಂಟ್ ಆದರೆ ನಾವು ಈ ಥರ ಕಟ್ ಮಾಡ್ಕೋಬಹುದು. ಬೇರೆ ಬೇರೆ ಮೆಜರ್ಮೆಂಟ್ ಇದ್ದರೆ ನಾವು ಬೇರೆ ಬೇರೆನೇ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಇದು ಒಬ್ಬರದೇ ಬ್ಲೌಸ್ ಪೀಸು, ಹಾಗಾಗಿ ನಾನು ಒಂದೇ ಮೆಜರ್ಮೆಂಟ್ ಇರುತ್ತಲ್ವ, ಆವಾಗ ನಾವು ಒಂದೇ ಪೀಸನ್ನು ರೆಡಿ ಮಾಡಿಕೊಂಡು ನೀಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ನಂತರ ನಾವು ಈ ಥರ ನೋಡಿ ಎಷ್ಟು ಪೀಸ್ ಬಂದಿದೆ ನೋಡಿ, 3 ಬ್ಲೌಸ್ ಪೀಸು ಮತ್ತು 3 ಲೈನಿಂಗನ್ನು ಹಾಕಿ ನಾವು ಒಂದೇ ಸಾರಿ ಕಟ್ ಮಾಡ್ಕೋಬಹುದು. ಬ್ಯಾಕ್ ನೆಕ್ ಮಾತ್ರ ನಾವು ಚೇಂಜ್ ಮಾಡ್ಕೋಬಹುದು ಬೇರೆ ಬೇರೆ ಟೈಪು. ಮಿಕ್ಕಿದೆಲ್ಲ ಬಾಡಿ ಪಾರ್ಟ್ ಎಲ್ಲ ಚೆನ್ನಾಗಿ ಒಂದೇ ಸೈಜ್ ಬಂದಿರುತ್ತೆ. ಹಾಗಾಗಿ ನಾನು ಈ ಥರ 6 ಪೀಸನ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. 3 ಪೀಸ್ ಲೈನಿಂಗು, 3 ಪೀಸ್ ಬ್ಲೌಸ್ ಪೀಸನ್ನು ಹಾಕಿ ಕಟ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಆಲ್ರೆಡಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿಲ್ಲ. ಇವಾಗ ನೋಡಿ, ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಪೂರ್ತಿ ಕಟ್ಟಿಂಗನ್ನು ಮಾಡ್ಕೋತೀನಿ, ಬ್ಯಾಕ್ ನೆಕ್ ಮಾತ್ರ ನಾನು ಕಟ್ ಮಾಡಲ್ಲ. ಯಾಕಂದರೆ 3 ಬ್ಲೌಸಿಗೆ ನಾವು ಬೇರೆ ಬೇರೆ ಟೈಪು ಡಿಸೈನನ್ನು ಮಾಡ್ಕೋಬೇಕು. ಹಾಗಾಗಿ ನಾನು ಬ್ಯಾಕ್ ನೆಕ್ಕನ್ನು ಒಂದೊಂದಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಮೊದಲಿಗೆ ನಾನು ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಒಂದೇ ಸಾರಿ ಕಟ್ ಮಾಡಿಕೊಂಡ್ರೆ ನಮಗೆ ತುಂಬ ಸುಲಭವಾಗುತ್ತೆ ಮತ್ತು ಸಮಯ ತುಂಬ ಕಡಿಮೆ ಸಮಯದಲ್ಲಿ ಕೂಡ ನಾವು ಕಟ್ಟಿಂಗನ್ನು ಮಾಡ್ಕೋಬಹುದು. ಆದರೆ ಈ ಥರ ಮಾಡಬೇಕಾದ್ರೆ ನಾವು ಒಬ್ಬರದೇ ಮೆಜರ್ಮೆಂಟ್ ಇರಬೇಕು. ಒಬ್ಬರದೇ ಈ ಥರ 3-4 ಬ್ಲೌಸನ್ನು ಕಟ್ ಮಾಡಬೇಕಂದ್ರೆ ಒಬ್ಬರದೇ ಮೆಜರ್ಮೆಂಟ್ ಇದ್ದರೆ ಮಾತ್ರ ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಫ್ರಂಟಿಗೆ ನೆಕ್ ಇರುತ್ತಲ್ವ, ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ.
ನಂತರ ನಾನು ನೋಡಿ ಶೋಲ್ಡ್ರ್ ಹತ್ತಿರ ಸ್ವಲ್ಪ 1/4 ಇಂಚ್ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಶೋಲ್ಡ್ರು ಭುಜ ಇಳಿಯಲ್ಲ. ಹಾಗಾಗಿ ನಾನು ಇಲ್ಲಿ 1/4 ಇಂಚ್ ಬಟ್ಟೆನ ಮಾತ್ರ ಕ್ರಾಸ್ ಮೇಲೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಬಟ್ಟೆನ ನಾವು ತೆಗೆಯೋದ್ರಿಂದ ನಮಗೆ ಬ್ಲೌಸ್ ಫಿಟ್ಟಿಂಗು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದು ಎಷ್ಟು ತೆಗ್ದಿದ್ದೀನಿ ಅಂತ ನಿಮಗೆ ಕೊನೆಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಬಗಲನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಬಗಲು ಮತ್ತು ಫ್ರಂಟ್ ಭಾಗ ಕ್ರಾಸ್ ಪಟ್ಟಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಮಧ್ಯಕ್ಕೆ 1/4 ಇಂಚ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ನಲ್ವ. ನೋಡಿ ಈ ಬಟ್ಟೆ ವೇಸ್ಟು. ಅಷ್ಟು ಬಟ್ಟೆನ ನಾವು ಇಲ್ಲಿ ಶೋಲ್ಡ್ರ್ ಹತ್ರ ತೆಗಿಬೇಕು. ಅಂದರೆ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿ ಕೊಡುತ್ತೆ, ಶೋಲ್ಡ್ರು ಇಳಿಯಲ್ಲ. ಹಾಗಾಗಿ ನೆಕ್ಸ್ಟ್ ಇವಾಗ ನಾನು ಬ್ಯಾಕ್ ಡಿಸೈನ್ಸ್ ಇದೆ ಅಲ್ವಾ, 3 ಪೀಸ್ ಲೈನಿಂಗು 3 ಪೀಸ್ ಬ್ಲೌಸ್ ಪೀಸ್ ಇದೆ. ಇವಾಗ ಸಪ್ರೇಟ್ ಆಗಿ ಒಂದೊಂದೇ ಡಿಸೈನನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಮೆಜರ್ಮೆಂಟ್ ಹಾಕಿದ್ನಲ್ವ, ಅದರ ಮೇಲ್ಗಡೆನೆ ನಾನು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಆದರೆ ಒಂದೇ 2 ಪೀಸನ್ನು ತೊಗೊಂಡಿದ್ದೀನಿ. ಒಂದು ಲೈನಿಂಗು ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮಿಕ್ಕಿರೋದು ನಾನು ಕಟ್ ಮಾಡ್ತಾ ಇಲ್ಲ. ಅದನ್ನು ಮತ್ತೆ ಮೆಜರ್ಮೆಂಟ್ ಹಾಕಿ ನೆಕ್ಸ್ಟ್ ನಾವು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿ ನಾವು ತೆಗಿಬೇಕು. ತೆಗೆದಾದ ನಂತರ ಮತ್ತೆ ಒಂದು ಬ್ಲೌಸ್ ಪೀಸನ್ನು ನೆಕ್ ಡಿಸೈನ್ ಮಾಡ್ಕೋಬೇಕು. ಮತ್ತು ಅದೇ ರೀತಿಯಲ್ಲಿ ಮಾಡಬೇಕು. ಈ ಥರ ಸಪ್ರೇಟಾಗಿ ನಾವು ಬ್ಲೌಸ್ ಪೀಸ್ ನೆಕ್ ಡಿಸೈನನ್ನು ಮಾಡ್ಕೋಬೇಕು. ನೋಡಿ ಇವಾಗ ನಾನು ಬ್ಯಾಕ್ ಡಿಸೈನ್ಸನ್ನು ಒಂದು ಪೀಸನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಪೀಸು ಒಂದು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾವು ನೆಕ್ಕಲ್ಲಿ ಬಂದಿರುವಂಥ ಕ್ಲಾತಲ್ಲೇ ನಾವು ಕಾಜಿ ಪಟ್ಟಿ ಮತ್ತು ಗುಂಡಿ ಪಟ್ಟಿಯನ್ನು ಅಲ್ಲೇ ಕಟ್ ಮಾಡಿ ತೆಗಿಬೇಕು. ಅಂದರೆ ನಮಗೆ ಎಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಅದೇ ರೀತಿಯಲ್ಲಿ 3 ಪೀಸನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಇವಾಗ ಈ ಕಟ್ಟಿಂಗ್ ಮೇಲೇ ನಾವು ಮಾರ್ಕ್ ಮಾಡಿ ಎಲ್ಲ ಸೇಫ್ಟಿ ಪಿನ್ ಹಾಕಿರ್ತೀವಲ್ವ, ಅದನ್ನು ತೆಗೆದು ಒಂದು ಪೀಸನ್ನು ತೆಗೆದುಬಿಡೋಣ. ಏಕೆಂದರೆ ಅದರದ್ದು ಕಟ್ಟಿಂಗ್ ಮುಗಿದಾಗಿದೆ. ಇವಾಗ ಈ ಬ್ಲೂ ಕಲರ್ ಕಾಣ್ತಾ ಇದೆ ಅಲ್ವಾ, ಇದರದ ಕಟ್ಟಿಂಗನ್ನು ಇವಾಗ ಮಾಡ್ಕೊಳ್ಳೋಣ ನಾವು. ಅದನ್ನು ನಾನು ಬೇರೆ ಡಿಸೈನನ್ನು ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಬೇರೆ ಡಿಸೈನನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೆಜರ್ಮೆಂಟನ್ನು ತೊಗೊಂಡು ಎಷ್ಟು ನಮಗೆ ನೆಕ್ ಅಳತೆ ಬೇಕು ನೋಡಿ ಅಷ್ಟು ನೆಕ್ ಅಳತೆಗೆ ನಾವು ಮಾರ್ಕನ್ನು ಮಾಡಿ ಅಲ್ಲೇ ಒಂದು ಡಿಸೈನ್, ನಿಮಗೆ ಯಾವ ಶೇಪಲ್ಲಿ ಡಿಸೈನ್ ಬೇಕು ನೋಡಿ ಆ ಶೇಪಲ್ಲಿ ಡಿಸೈನ್ ಮಾಡಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಾವು ನೆಕ್ ಮಾತ್ರ ಡಿಸೈನ್ ಮಾಡಿ ಕಟ್ ಮಾಡಿಕೊಂಡ್ರೆ ಒಂದೇ ಸಾರಿ ನಾವು 3 ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ಶೇಪಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೇ ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ. ಇವಾಗ ಮತ್ತೆ 2 ಪೀಸನ್ನು ಮಾತ್ರ ತೊಗೋಬೇಕು ನಾವು. ಯಾಕಂದರೆ ಕೆಳಗಡೆ ಇನ್ನೂ ಒಂದು ಬ್ಲೌಸ್ ಪೀಸು ಮತ್ತು ಒಂದು ಲೈನಿಂಗ್ ಇದೆ. ಇವಾಗ 2 ಪೀಸ್ ಮೇಲೆ ನಾನು ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮೇಲೇ. ನೋಡಿ ನಾವು ನೆಕ್ ಡಿಸೈನ್ ಕಟ್ಟಿಂಗಲ್ಲೇ ಬಂದಿರುತ್ತಲ್ವ ಎಕ್ಸ್ಟ್ರಾ ಕ್ಲಾತು, ಈ ಕ್ಲಾತಲ್ಲೇ ನಾವು ಕಾಜಿ ಮಣಿ ಮತ್ತು ಉಕ್ಸಿನ ಮಣಿ ಹಚ್ಚಲಿಕ್ಕೆ ಇದರಲ್ಲೇ ನಾವು ಕ್ಲಾತನ್ನು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ 2 ಪೀಸ್ ನಾನು ತೆಗೆದಾಗಿದೆ. ಮತ್ತು ಇವಾಗ 3ನೇ ಪೀಸನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ 2 ಪೀಸು ಲೈನಿಂಗ್ ಬಂದಿದೆ. ನೋಡಿ ಇದು ಕೊನೆಯದಾಗಿರುವಂಥ ಬ್ಲೌಸ್ ಪೀಸು ಮತ್ತು ಲೈನಿಂಗ್ಸು. ಇದ್ರ ಮೇಲ್ಗಡೆ ನಾನು ಮತ್ತೆ ಸೇಫ್ಟಿ ಪಿನ್ನನ್ನು ಹಾಕಿ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ನಾನು ಮಾರ್ಕನ್ನು ಮಾಡಿ ಡಿಸೈನ್ ಮಾಡ್ಕೊಂಡು ಕಟ್ಟಿಂಗನ್ನು ಮಾಡ್ಕೋತೀನಿ ಕೊನೆಯದಾಗಿ. ಇದು 6 ಪೀಸ್ ಇದೆ, ಲೈನಿಂಗ್ 3 ಪೀಸು ಮತ್ತು ಬ್ಲೌಸ್ ಪೀಸ್ 3 ಪೀಸ್ ಇದೆ. ಇವಾಗ ಇವೆಲ್ಲ
ಮಧ್ಯಕ್ಕೆ ಜಾಯಿಂಟ್ ಇದ್ದಾವೆ. ಇವಾಗ ಇದನ್ನು ನಾವು ಕಟ್ ಮಾಡಿ ಸಪ್ರೇಟ್ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ನಾನು ಇವಾಗ ಕಟ್ ಮಾಡ್ಕೊ ನೋಡಿ. ಇವಾಗ ನಿಮಗೆ ಸಪ್ರೇಟ್ ಆಗಿರುವಂಥ ಒಂದೊಂದಾಗಿ ಪೀಸನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಾನು ಮೆಜರ್ಮೆಂಟ್ ಹಾಕಿರುವಂಥ ಬ್ಲೌಸ್ ಪೀಸ್. ಇದು ಮೊದಲಿಗೆ ಮೆಜರ್ಮೆಂಟ್ ಹಾಕಿ ತೋರಿಸಿದ್ನಲ್ವ, ಅದು ಇದರ ಡಿಸೈನ್ ಯಾವ ರೀತಿ ಬಂದಿದೆ ನೋಡಿ. ನಾನು ಈ ಶೇಪಿಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎರಡನೇ ಬ್ಲೌಸ್ ಪೀಸ್ ನೋಡಿ, ಇದಕ್ಕೆ ನಾನು ರೌಂಡ್ ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆದರೆ ಎಲ್ಲ ಮೆಜರ್ಮೆಂಟ್ ಒಂದೇ ಮೆಜರ್ಮೆಂಟ್ ಬಂದಿದೆ. ಇದು ನೆಕ್ ಮಾತ್ರ ನಾನು ಸಪ್ರೇಟ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ರೌಂಡ್ ನೆಕ್ ಬಂದಿದೆ. ನಂತರ ನಾನು ಬ್ಲೂ ಕಲರ್ ಬ್ಲೌಸ್ ಪೀಸ್ ನೋಡಿ, ಇದನ್ನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವು 3 ಬ್ಲೌಸ್ ಪೀಸನ್ನು ನಾನು ಕಟ್ ಮಾಡಿದ್ದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನೋಡಿ ನೀನು ಯಾವ ರೀತಿ ಡಿಸೈನ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ನಾವು ಈಸಿಯಾಗಿ ಬ್ಲೌಸ್ ಪೀಸನ್ನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ಕೋಬಹುದು. ಚೆನ್ನಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ನಮಗೆ ಕಷ್ಟ ಕೂಡ ಅನಿಸಲ್ಲ. ಒಬ್ಬರದೇ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ, ತುಂಬ ಸುಲಭವಾಗುತ್ತೆ. ಮತ್ತು ನಾನು ಸ್ಲೀವ್ಸ್ ಕೂಡ ಕಟಿಂಗ್ ಮಾಡಿದ್ದೀನಿ. ಇದರಲ್ಲಿ ತೋರಿಸಿಲ್ಲ ನಾನು. ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ಇದರಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ನಾನು ತೋರಿಸಿಲ್ಲ. ಸ್ಲೀವ್ಸ್ ಕಟ್ಟಿಂಗ್ದೇ ಒಂದು ವಿಡಿಯೋನ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ನೀವು ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇವೆಲ್ಲ ಸಪ್ರೇಟ್ ಪೀಸ್ಗಳನ್ನಾಗಿ ನಾವು ಡಿವೈಡ್ ಮಾಡ್ಕೋಬೇಕು. ಅಂದರೆ ನಾವು ಬೇರೆ ಬೇರೆ ಕಟ್ಟಿಂಗಲ್ಲಿ ಮಾಡಿ ಬೇರೆ ಬೇರೆಯೇ ಸ್ಟಿಚ್ಚನ್ನು ಮಾಡ್ಕೋಬಹುದು ನೋಡಿ. ಇವಾಗ ಇದ್ರ ಕ್ರಾಸ್ ಪಟ್ಟಿ, ಇದ್ರ ಕಾಜಿ ಪಟ್ಟಿ ಇವೆಲ್ಲ ಅದಕ್ಕೇ ಜೋಡಿಸ್ಕೋಬೇಕು ನಾವು. ಈ ಥರ ಜೋಡಿಸ್ಕೊಂಡು ನಾವು ಸಪ್ರೇಟಾಗಿ ಒಂದೊಂದನ್ನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಒಂದೇ ಸಾರಿ ನಾವು 3 ಪೀಸ್ ಲೈನಿಂಗು ಮತ್ತು 3 ಪೀಸ್ ಬ್ಲೌಸ್ ಪೀಸನ್ನು ಇಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅನ್ಕೋತೀನಿ. ಈ ಥರದ ಹೆಚ್ಚು ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಮೊಂದಿಗೆ ಬಂದು ತಲುಪುತ್ತೆ. ಮತ್ತು ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.